ಗುಡಿಬಂಡೆ ನ್ಯಾಯಾಲಯದ ಆವರಣದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದ ಕಟ್ಟಕಡೆಯ ವರ್ಗದ ಮಹಿಳೆ ಸಹ ರಾಷ್ಟ್ರಮಟ್ಟದ ಸಾಧಕಿಯಾಗಿ ಮಿಂಚುವ ಕಾಲಮಾನ ಇದಾಗಿದ್ದು, ಹೆಣ್ಣು ಭಯ ಮತ್ತು ಆತಂಕಕ್ಕೆ ಒಳಗಾಗದೆ ಛಲದಿಂದ ಗುರಿಯನ್ನ ಇಟ್ಟುಕೊಂಡು ಹೊರಟ್ರೆ 10 ಜನ ಗಂಡು ಮಕ್ಕಳಿಗೆ ಸಮಾನವಾಗಿ ಒಂದು ಹೆಣ್ಣು ಸಾಧಿಸಿ ತೋರಿಸುವ ಶಕ್ತಿ ಹೊಂದಿರುವಳೆಂದರ. ಪ್ರತಿ ಹೆಣ್ಣು ಕುಟುಂಬದ ಹಾಗೂ ಸಮಾಜದ ಕಣ್ಣಿದ್ದಂತೆ, ಹೆಣ್ಣು ದೇಶದ ಬೆಳಕು, ವಿಶ್ವದ ಚೇತನವಿದ್ದಂತೆ. ಮಹಿಳೆಯೊಬ್ಬಳು ವಿದ್ಯಾವಂತಳಾದರೆ ಆ ಮನೆಯ ಮಕ್ಕಳೆಲ್ಲ ವಿದ್ಯಾವಂತರಾಗುತ್ತಾರೆ. ಇಂದಿನ ಮಹಿಳೆಯರು ಅಡುಗೆ ಮನೆ ಮತ್ತು ತೊಟ್ಟಿಲಿಗೆ ಸೀಮಿತವಾಗದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ, ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಸ್ತ್ರೀ ಸಮಾನತೆಯೇ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹೆಣ್ಣು ಸಂಸಾರದ ಕಣ್ಣು. ಬಟ್ ಕೆಲವು ಜನ ಏನ್ ಮಾಡಿದೆ, ಹೆಣ್ಣು ಸಂಸಾರದ ಹುಣ್ಣು ಅನ್ನೋ ಲೆಕ್ಕದಲ್ಲಿ ಬಿಂಬಿಸ್ತಾರೆ. ಹೆಣ್ಣು ನಿಜವಾಗ್ಲೂ ಸಂಸಾರದ ಕಣ್ಣು ಯಾವ ರೀತಿ? ಯಾವುದೇ ಒಂದು ಸಂಸಾರವನ್ನ, ಒಂದು ಜೀವನವನ್ನ ನಿರೂಪಿಸಬೇಕು, ತಿದ್ದಬೇಕು ಅಂದ್ರೆ ಹೆಣ್ಣು. ಯಾವುದೇ ಒಂದು ಕುಟುಂಬದಲ್ಲಿ ಹೆಣ್ಣು ಇಲ್ಲ ಅಂದ್ರೆ ಊಹೆ ಮಾಡ್ಕೊಳ್ಳಿ, ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸಂಸಾರವನ್ನ ತಿದ್ದಬೇಕು, ತೀಡಬೇಕು, ಸಮಾಜದ ಸುಸ್ಥಿರ ಅಭಿವೃದ್ಧಿಗೆ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾ ಮತ್ತೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ಪವಿತ್ರ ಮಾತನಾಡಿದ್ರ. ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ್ ರೆಡ್ಡಿ, ಉಪಾಧ್ಯಕ್ಷ ನಂದೀಶ್ವರ್ ರೆಡ್ಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಶಾರದಾ, ಬಿಆರ್ ಮಹೇಶ್ ಮಾತನಾಡಿದ್ರ. ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಅಭಿಷೇಕ್, ನ್ಯಾಯಾಲಯದ ಶಿರಸ್ತೇದಾರ್ ನಟರಾಜ್ ಮತ್ತು ಪಾರ್ವತಮ್ಮ ಇನ್ನೂ ಹಲವರು ಹಾಜರಿದ್ರ. ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.